ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನಿವತ್ತು ಒಂದು ಗ್ರ್ಯಾಂಡಾಗಿ ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಡಿಸೈನು, ಬಟ್ ಸಿಂಗಲ್ ಸ್ಟೆಪ್ಪಲ್ಲೇ ನಾವು ಈ ಡಿಸೈನ್ನ ಮುಗಿಸ್ಕೋಬೋದು. ಇದಕ್ಕೆ ಜಾಸ್ತಿ ಏನಿಲ್ಲ, 450ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬೋದು. ಈಗ ಮೊದಲಿಗೆ ನಾನು ತಗೊಂಡಿರುವಂಥ ಮೆಟೀರಿಯಲ್ಸ್ನ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ರೌಂಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ, ಹಾಗೆಯೇ ಸ್ಮಾಲ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ, ಮತ್ತು ಬಿಗ್ ಸೈಜಲ್ಲೂ ಕೂಡ ರೌಂಡ್ ಬೀಡನ್ನೇ ತೊಗೊಂಡಿದ್ದೀನಿ. 3 ಬೀಡ್ಗಳು ನಾನು ಪ್ಲೇನ್ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ರೀತಿಯಾದಂಥ ಬೀಡ್ಸ್ಗಳಿಂದ. ಮತ್ತು 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಹಾಗೆ ಕ್ರೋಶಾ ನೀಡಲ್ ನಂಬರು 11 ಕೂಡ ತೊಗೊಂಡಿದ್ದೀನಿ. ನೀವು 10 ಕೂಡ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಮೆಟೀರಿಯಲ್ಸ್ ಆದಮೇಲೆ ನೋಡಿ, ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಏನು 6 ಎಳೆ ದಾರ ತೊಗೊಂಡಿದ್ದೀನಲ್ಲ, ಆ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟು ಹಾಕ್ಕೊಳ್ಳಲ್ಲ. ನಾನು ಡೈರೆಕ್ಟಾಗಿ ಸೀರೆಗೇ ಗಂಟು ಹಾಕ್ಕೊಳ್ಬಿಡ್ತೀನಿ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ಆನಂತರ ಕ್ರೋಶಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ಕೆಳಗಡೆಯಿಂದ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಗ್ಲೂ ಪೇಸ್ಟ್ ಮಾಡೋದ್ರಿಂದ ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ತುಂಬಾ ಇದೆ. ನೀವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಕೊನೆಯಲ್ಲಿ ನಾವು ಕುಚ್ಚು ಕಟ್ತೀವಲ್ಲ, ಆವಾಗ ಈ ಥ್ರೆಡ್ ಏನಿರುತ್ತೆ ಅದನ್ನು ಕುಚ್ಚು ಒಳಗಡೆಗೆ ಸೇರಿಸಿ ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ನಾವು ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ದಾರನೂ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಈಗ ಗಂಟು ಹಾಕ್ಕೊಂಡಿದ್ದಾಗಿದೆ. ಇವಾಗ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೇಮ್ ಜಾಗ ಅಥವಾ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಬಿಟ್ಟು ಒಂದು ಮೀಡಿಯಮ್ ಸೈಜ್ದು ಬೀಡ್ ಏನು ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ರಿಂಕಲ್ಸ್ ಬರುತ್ತೆ ನಮಗೆ, ಯಾಕೆ ಈ ಥರ ಆಗುತ್ತೆ ಅಂತ. ಯಾಕೆ ಅಂದರೆ ನೀವು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇರಲ್ಲ. ಅದು ಎಲ್ಲಿಗೆ ಬರುತ್ತೆ ಅನ್ನೋದು ನೀಡಲ್ನ ನೋಡಿಕೊಂಡಾಗ ಸ್ವಲ್ಪ ಅದು ಮುಂದಕ್ಕೆ ಹೋಗಿರುತ್ತೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿದಿರ ಮುಂದಕ್ಕೆ ಲಾಕ್ ಮಾಡ್ತಿರಲ್ಲ, ಆವಾಗ ರಿಂಕಲ್ಸ್ ಬಂದಿರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕಂದ್ರೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಇದಾದಮೇಲೆ ನೋಡಿ ಮತ್ತೆ 4 ಚೈನ್ ಹಾಕ್ಕೊಳ್ಬೇಕು. ನೀವು ಈ ರೀತಿ 4 ಚೈನ್ಸು ಅಥವಾ ಏನು ಚೈನ್ಗಳು ಹಾಕ್ಕೊಳ್ತಿರಲ್ಲ ಆವಾಗ ಲಾಕ್ ಮಾಡುವಾಗ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡಿದ್ರೆ ಇನ್ನೂ ನೀವು ಇದ್ದಿದ್ದು ಬರೋ ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು ನೀಡಲ್ಗೆ ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೀಡಲ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇದಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ಗಳನ್ನ ಹಾಕ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತೆ. 4 ಚೈನ್, 1 ಮೀಡಿಯಮ್ ಸೈಜ್ ಬೀಡ್, ಮತ್ತು 4 ಚೈನ್, 1 ಬಿಗ್ ಬೀಡ್, ಮತ್ತು 4 ಚೈನ್. ಇವಾಗ ಸೀರೆನ ಉಲ್ಟಾ ಮಾಡ್ಕೋಬೇಕು. ಸೀರೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1 ಚೈನ್ನ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿಬಿಟ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಇವಾಗ ನಾವು ಬೀಡ್ ಆ್ಯಡ್ ಮಾಡಿರ್ತೀವಲ್ಲ, ಬೀಡ್ ಹಿಂದೆ ಒಂದು ಥ್ರೆಡ್ ಲೈನ್ ಇದೆಯಲ್ಲ ಅದಕ್ಕೆ ನಾವು ಆರ್ಚ್ನ ಮಾಡ್ಕೋಬೇಕು. ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವು ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬಹುದು. ಡಬಲ್ ಕ್ರೋಶೆಟ್ ಅಂದರೆ ನಿಮಗೆ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಟ್ರಿಪಲ್ ಕ್ರೋಶೆಟ್ ಮಾಡಿದಾಗ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಏನೂ ಇರೋದಿಲ್ಲ. ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಅದು ನಿಮ್ಮ ಕಂಫರ್ಟಬಿಲಿಟಿನಲ್ಲಿರುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಎಷ್ಟು ಇಡಿಸುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲನೇ ಆರ್ಚ್ ಅಲ್ವಾ, ನಮಗೆ ಎಷ್ಟು ಇಡಿಸುತ್ತೆ ಅಂತ ನೋಡಿಕೊಂಡು ಮಾಡ್ಕೊಳ್ಬೇಕು. ಸೊ ಹಾಗಾಗಿ
ಅದರೊಳಗಡೆಗೆ ಎಷ್ಟು ಕಂಬಗಳಾಗುತ್ತೆ ಅನ್ನೋದನ್ನು ಮಾಡ್ಕೊಳ್ತಾ ಹೋಗೋಣ. ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಎರಡರಲ್ಲಿ ಒಂದು ಈ ರೀತಿ ಮಾಡ್ಕೋಬೇಕು. ಈಗ ಎಲ್ಲ ಆರ್ಚ್ಗಳು ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಮೊದಲಿಗೆ ಅದರೊಳಗಡೆಗೆ ಲಾಕ್ ಮಾಡಿಬಿಟ್ಟು ಒಂದು ಚೈನ್ನ ಹಾಕಬೇಕು. ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಈ ರೀತಿಯಲ್ಲಿ ಆರ್ಚ್ ಬರುತ್ತೆ. ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳೋಣ. ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ, ಸೀರೆನ ಸೀದೆ ಮಾಡ್ಕೊಳ್ತಾ ಇರೋದು. ಈಗ ಡಿಸೈನ್ನ ಅಗೇನ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ಸ್ಮಾಲ್ ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಮೊದಲಿಗೆ ಒಂದು ಲಾಕ್ನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಅಟ್ ಎ ಟೈಮ್ 4 ಬೀಡ್ಸ್ಗಳನ್ನ ತೊಗೊಳ್ತೀನಿ ನೀಡಲ್ಗೆ. ಇದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟು ಲಾಕ್ಗೆ ಒಂದು ಲಾಕ್ನ ಮಾಡಬೇಕು. ಅದಾದಮೇಲೆ ಹಾಗೇ ಒಂದು ಲಾಕ್ನ ಮಾಡಬೇಕು. ಅಂದರೆ 2 ಟೈಮ್ಸ್ ಲಾಕ್ ಬಂತು ಇಲ್ಲೀಗ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದೊಂದು ಹೋಲ್ಗೆ ಒಂದೊಂದು ಲಾಕ್ಗಳು ಬರುತ್ತೆ. ಆದರೆ ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಬೀಡ್ಗಳನ್ನ ಹಾಕ್ತಾಯಿಲ್ಲ. ಏಕೆಂದರೆ ನಾವು ಕಂಟಿನ್ಯೂಸ್ ಆಗಿ ಬೀಡನ್ನ ಹಾಕಿದ್ರೆ ಆರ್ಚು ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಗ್ಯಾಪ್ನ ಮಧ್ಯದಲ್ಲಿ ಕೊಡಬೇಕು. ನೀವು ಡಬಲ್ ಸ್ಟೆಪ್ ಮಾಡಿದಾಗ ನೀವು ಕಂಟಿನ್ಯೂಸ್ ಆಗಿ ಬೀಡ್ಗಳನ್ನ ಆ್ಯಡ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಈ ರೀತಿ ನಾವು ಒಂದೇ ಸ್ಟೆಪ್ಪಲ್ಲಿ ಆರ್ಚ್ಗೆ ಲೈನು ಹಾಫ್ ಕ್ರೋಶೆಟ್ ಮಾಡ್ತಾ ಇರೋದ್ರಿಂದ ನೀವು ಬೀಡನ್ನ ಕಂಟಿನ್ಯೂಸ್ ಆಗಿ ಒಂದು ಏನು ಗ್ಯಾಪ್ ಕೊಡ್ತೀರಾ ಮಾಡ್ಕೊಂಡು ಹೋದ್ರಿ ಅಂದರೆ ಆರ್ಚು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ, ರಿಂಕಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಒಂದು ಹಾಗೇ ಲಾಕ್ ಮಾಡ್ಕೊಳ್ಳಿ, ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಒಂದು ಸ್ಪೇಸ್ ಕೊಟ್ಟು ಹಾಗೇ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ಬರುತ್ತೆ, ಆರ್ಚ್ ಕೂಡ ನೀಟಾಗಿ ಕಾಣಿಸುತ್ತೆ. ಸೊ ಆದಷ್ಟು ನಾವು ಇದನ್ನೆಲ್ಲ ಕರೆಕ್ಟಾಗಿ ಮೆಷರ್ ಮಾಡಿ ಮಾಡ್ಕೋಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ. ಏಕೆಂದರೆ ರಿಂಕಲ್ಸ್ ಬರುತ್ತಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿ, 7 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ 15 ಕಂಬಗಳನ್ನ ಮಾಡ್ಕೊಂಡಿದ್ದೆ. ಸೊ ಇವಾಗ ನೋಡಿ, ಬೀಡ್ ಎಲ್ಲ ಹಾಕಿ ಆದಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ತಾ ಇರೋದು. ಲಾಕ್ ಮೇಲೆ ಒಂದು ಲಾಕ್ ಮಾಡಿದ್ದಾದಮೇಲೆ ಈಗ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ, ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು 4 ಚೈನ್ಸ್ ಹಾಕ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪಲ್ಲಿ 15 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋಂಥದ್ದು. ಸೆಕೆಂಡ್ ಸ್ಟೆಪ್ಪಲ್ಲಿ 7 ಸ್ಮಾಲ್ ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಮಧ್ಯ ಒಂದೊಂದು ಗ್ಯಾಪ್ ಬರುತ್ತೆ. ಸೊ ಹಾಗಾಗಿ 15 ಕಂಬಗಳು ಬರಬೇಕು. ಎಲ್ಲ ಆರ್ಚುಗಳು ಅಷ್ಟೇ, ನೀವು ಪ್ರತಿಯೊಂದು ಆರ್ಚು ಈಗ 15 ಕಂಬಗಳನ್ನ ಹಾಕ್ಕೊಂಡು ಮಾಡ್ಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಆವಾಗ ನಿಮಗೆ 7 ಸ್ಮಾಲ್ ಬೀಡ್ಸ್ಗಳು ಬರುತ್ತೆ. ಸೊ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ನೋಡಿ, 4 ಚೈನ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ನ ಹಾಕಬೇಕು. ಸೊ ಡಿಸೈನ್ ನಿಮಗೇನಾದರೂ ಕನ್ಫ್ಯೂಸ್ ಆಯಿತು, ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಈಸಿಯಾಗಿದೆ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಕಡಿಮೆ ದುಡ್ಡಲ್ಲಿ ನಮ್ಗೆ ಯಾರಾದರೂ ಮಾಡಿಕೊಡಿ ಅಂತಾರಲ್ಲ, ಅಂಥವ್ರಿಗೆ ನೀವು ಮಾಡಿಕೊಡ್ಬೋದು ಈ ಡಿಸೈನ್ನ. ಇವಾಗ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಗ್ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ಆ್ಯಕ್ಚುಲಿ ಬ್ರೈಡಲ್ ಸ್ಯಾರಿನೇ, ರಿಸೆಪ್ಷನ್ ಸ್ಯಾರಿನೇ. ಸೊ ಅವರು ಆ್ಯಕ್ಚುಲಿ ಕುಚ್ಚೇ ಬೇಡ ಅಂತ ಅಂದ್ಕೊಂಡಿದ್ರು. ಬಟ್ ಏನಾದರೂ ಸಿಂಪಲ್ಲಾಗಿ ಕುಚ್ಚು ಮಾಡಿಕೊಡ್ತೀವಿ, ಕಡಿಮೆ ದುಡ್ಡೇ ಕೊಡಿ ಅಂತ ಹೇಳಿಬಿಟ್ಟು ನಾನು ಕಡಿಮೆ ದುಡ್ಡಲ್ಲಿ ಮಾಡಿಕೊಟ್ಟಿರುವಂಥ ಡಿಸೈನ್ ಇದು ಅವರಿಗೆ. ಆ್ಯಕ್ಚುಲಿ ಇದು ಪ್ರೈಸ್ ಏನಿದೆ ಅದನ್ನು ನಾನು ಅವ್ರ ಹತ್ರ ತೊಗೊಂಡಿಲ್ಲ. ಸೊ ನೋಡಿ, ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಸೊ ಈಗ ತುಂಬ ಜನ ಹಾಕಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಅವ್ರಿಗೆ ಮಾಡ್ಕೊಡೋಕ್ಕಾಗಲ್ಲ. ಅಂಥವ್ರಿಗೆ ನಾವೇನಾದರೂ ಮಾಡಿಕೊಡ್ಬೇಕಂದಾಗ ಈ ಥರ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಬರೋವಂಥ ಡಿಸೈನ್ಸ್ನ ನಾವು ಮಾಡಿಕೊಡ್ಬೋದು. ನೋಡಿ, ಸೀರೆ ಉಲ್ಟಾ ಮಾಡ್ಕೊಳ್ಳಿ, ಒಂದು ಚೈನ್ ಹಾಕಿಬಿಟ್ಟು 4 ಚೈನ್ ಒಳಗಡೆಗೆ ಲಾಕ್ ಮಾಡಿ ಮತ್ತು ಆರ್ಚ್ನ ಕಂಟಿನ್ಯೂ ಮಾಡಬೇಕು. ನಾನು ಆರ್ಚ್ಗೀಗ 15 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಮಗೆ ತುಂಬಾ ಮಾಡಿಕೊಡೋದ್ರಿಂದ ಲಾಸು ಆಗಬಾರ್ದು. ಒಂದು ಅಂದಾಜು
ಹೆಚ್ಚು ಕಡಿಮೆನಲ್ಲಿ ಮಾಡಿಕೊಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆವಾಗ ಈ ರೀತಿಯಾದಂಥ ಡಿಸೈನ್ಸ್ನ ಮಾಡಿಕೊಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲ್ ಲುಕ್ಕು. ಆ್ಯಕ್ಚುಲಿ ಆ ಕಲರ್ ಕಾಂಬಿನೇಷನ್ಗೂ ತುಂಬ ಚೆನ್ನಾಗಿತ್ತು. ಆದರೆ ಇದು ಆ್ಯಕ್ಚುಲಿ ಸಿಂಗಲ್ ಕಲರಲ್ಲಿತ್ತು, ಸಿಂಗಲ್ ಕಲರ್ ಗೋಲ್ಡ್ ಮಿಕ್ಸ್ ಅಷ್ಟೇ. ಸೊ ಹಾಗಾಗಿ ಗೋಲ್ಡ್ ಬೀಡ್ಸ್ಗಳಿಂದ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಪ್ಲೇನ್ ಬೀಡ್ಸ್ಗಳು ತುಂಬಾ ಹೈಲೈಟಾಗಿ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು 3 ಸೈಜ್ ಬೀಡ್ಗಳನ್ನ ಆ್ಯಡ್ ಮಾಡಿದ್ದು ತುಂಬಾ ಹೈಲೈಟ್ ಆಗಿತ್ತು ನೋಡಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಹಾಗೆಯೇ 3 ಸ್ಟೆಪ್ಪು ಡಿಸೈನ್ನ ನಾವು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಆ್ಯಕ್ಚುಲಿ ಇದಕ್ಕೆ ನೀವು 550ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ನಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಏನು ಪ್ಲೇಸ್ ಮೇಲೆ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿ ಮಧ್ಯ ಒಂದು ಸ್ಪೇಸ್ ಕೊಡಿ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮಧ್ಯ ಒಂದು ಸ್ಪೇಸ್ ಕೊಡಿ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಸೊ ಅದಾದಮೇಲೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ 4 ಚೈನ್ಸ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡು ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಲ್ಲ ಅಂದ್ರೂ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ಫಾಸ್ಟ್ ಮೂವಿಂಗ್, ಯಾಕೆಂದರೆ 3 ಸ್ಟೆಪ್ಸ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬಿಡ್ಬೋದಲ್ವಾ. ಇದನ್ನು ನೀವು 3 ಸ್ಟೆಪ್ಸಲ್ಲೂ ಮಾಡ್ಬೋದು ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ. ಈಗ ಕಲರ್ ಕಾಂಬಿನೇಷನ್ ಇದ್ದಾಗ ನೀವು ಬೇಕಾದರೆ 3 ಸ್ಟೆಪ್ಸಲ್ಲಿ ಮಾಡ್ಕೋಬೋದು. ನೋಡಿ, ಎಲ್ಲ ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೇನೆ. ಅದರಲ್ಲೂ ಇದಕ್ಕೆ ಕುಚ್ಚು ಕಟ್ಕೊಂಡ್ಮೇಲೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾನಿಲ್ಲಿ 160 ಅಥವಾ 180 ಕುಚ್ಚನ್ನ ಕಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 180 ದಾರ ತೊಗೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಆರ್ಚ್ ಲೆವೆಲ್ಲಿಗೆ ಮೀಡಿಯಮ್ ಸೈಜಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಪಿಂಕಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಯಾಕೆಂದರೆ ಗೋಲ್ಡ್ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರ್ತಾ ಇರಲಿಲ್ಲ, ಹಾಗಾಗಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್ಕು. ಈ ಡಿಸೈನು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.